ಭಾರತದ ಕರಾವಳಿ ತೀರದ ಉದ್ದ 7,516.6 ಕಿಲೋಮೀಟರ್ ಅಂತ ಹೇಳಲಾಗಿತ್ತು. ಆದರೆ ಇತ್ತೀಚಿನ ಆಧುನಿಕ ತಂತ್ರಜ್ಞಾನದ ಮರು ಅಂದಾಜಿನ ಪ್ರಕಾರ ಇದು 11,098.81 ಕಿಲೋಮೀಟರ್ಗೆ ಏರಿಕೆ ಆಗಿದೆ. ಈ ಪೈಕಿ ಗುಜರಾತ್ ಅತಿ ಉದ್ದದ ಕರಾವಳಿಯನ್ನ ಹೊಂದಿದೆ. ಹಾಗಿದ್ರೆ ಭಾರತದಲ್ಲಿ ಅತಿ ಚಿಕ್ಕ ಕರಾವಳಿಯನ್ನ ಹೊಂದಿರೋ ಪ್ರದೇಶ ಯಾವುದು? ಭಾರತದಲ್ಲಿ ಅತಿ ಚಿಕ್ಕ ಕರಾವಳಿಯನ್ನ ಹೊಂದಿರೋ ಪ್ರದೇಶ ಯಾವುದು ಅಂದ್ರೆ ಅದು ಗೋವಾ. ಹೌದು, ಭಾರತ 9 ಕರಾವಳಿ ರಾಜ್ಯಗಳನ್ನ ಹೊಂದಿದೆ. ಅವುಗಳಂದ್ರೆ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಒಡಿಶಾ, ಪಶ್ಚಿಮ ಬಂಗಾಳ. ಹಾಗೇನೆ 4 ಕೇಂದ್ರಾಡಳಿತ ಪ್ರದೇಶಗಳಾದ ದಮನ್ ಮತ್ತು ದಿಯು, ಪುದುಚೇರಿ, ಲಕ್ಷದ್ವೀಪ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಹೊಂದಿದ್ದಾವೆ. 1970ರ ದಶಕದಿಂದಲೂ ಭಾರತದ ಒಟ್ಟು ಕರಾವಳಿಯನ್ನ 7,516.6 ಕಿಲೋಮೀಟರ್ ಅಂತ ಅಂದಾಜಿಸಲಾಗಿತ್ತು. ಇತ್ತೀಚೆಗೆ ಸರ್ವೆ ಆಫ್ ಇಂಡಿಯಾ ಮತ್ತು ಇತರ ಸಂಸ್ಥೆಗಳು ಆಧುನಿಕ ತಂತ್ರಜ್ಞಾನವನ್ನ ಬಳಸಿ ಮರು ಅಳೆಯುವಾಗ ಕರಾವಳಿಯ ಉದ್ದ 11,098.81 ಕಿಲೋಮೀಟರ್ಗೆ ಹೆಚ್ಚಾಗಿದೆ. ಈ ಪೈಕಿ ಗುಜರಾತ್ ಅತಿ ಉದ್ದದ ಕರಾವಳಿಯನ್ನ ಹೊಂದಿದೆ. ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ಕ್ರಮವಾಗಿ 2ನೇ ಮತ್ತು 3ನೇ ಸ್ಥಾನದಲ್ಲಿದೆ. ಕೊನೆಯ ಸ್ಥಾನದಲ್ಲಿ ಗೋವಾ ಇದೆ. ರಾಜ್ಯಗಳ ಪೈಕಿ ಗೋವಾ ಕರಾವಳಿ ಉದ್ದ 193.95 ಇದೆ. ಇನ್ನು ಕೇಂದ್ರಾಡಳಿತ ಪ್ರದೇಶಗಳ ಪೈಕಿ ಪಾಂಡಿಚೇರಿ 42.65 ಕರಾವಳಿ ಉದ್ದವನ್ನ ಹೊಂದಿದೆ. ಗೋವಾ ಭಾರತದ ಅತ್ಯಂತ ಚಿಕ್ಕ ರಾಜ್ಯ ಆಗಿದೆ. 193.95 ಕಿಲೋಮೀಟರ್ ಉದ್ದದ ಕರಾವಳಿಯನ್ನ ಹೊಂದಿದೆ. ಇದು ಅನೇಕ ಸುಂದರವಾದ ಕಡಲ ತೀರಗಳಿಗೆ ನೆಲೆಯಾಗಿದೆ. ಗೋವಾ ಉತ್ತರದಲ್ಲಿ ಮಹಾರಾಷ್ಟ್ರ ಮತ್ತು ಪೂರ್ವ ಮತ್ತು ದಕ್ಷಿಣದಲ್ಲಿ ಕರ್ನಾಟಕ ರಾಜ್ಯಗಳಿಂದ ಸುತ್ತುವರೆದಿದೆ. ಅರಬ್ಬಿ ಸಮುದ್ರ ಅದರ ಪಶ್ಚಿಮ ಕರಾವಳಿಯನ್ನ ರೂಪಿಸುತ್ತೆ. ಗೋವಾದ ಮಣ್ಣು ಫೆರಿಕ್ ಅಲ್ಯೂಮಿನಿಯಂ ಆಕ್ಸೈಡ್ಗಳಿಂದ ಸಮೃದ್ಧ ಆಗಿದೆ. ಕೆಂಪು ಬಣ್ಣವನ್ನ ಹೊಂದಿದೆ. ಒಳನಾಡಿನ ಮತ್ತು ನದಿ ದಂಡೆಗಳ ಉದ್ದಕ್ಕೂ ಇರೋ ಮಣ್ಣು ಹೆಚ್ಚಾಗಿ ಮೆಕ್ಕಲು ಮತ್ತು ಲೋಮಿಯ ಆಗಿರುತ್ತೆ. ಮಣ್ಣು ಖನಿಜಗಳು ಮತ್ತು ಹ್ಯೂಮಸ್ನಿಂದ ಸಮೃದ್ಧ ಆಗಿರೋದ್ರಿಂದ ಇದು ಕೃಷಿಗೆ ಅನುಕೂಲಕರ ಆಗಿದೆ. ಇದು ಒಂದು ಪ್ರಮುಖ ಬಂದರು ಮತ್ತು 5 ಚಿಕ್ಕ ಬಂದರುಗಳನ್ನು ಹೊಂದಿದೆ.